ಉಕ್ತ ಸಂಚಯೇ ತದಭಾವೇ ಕುತೋ ಅನ್ವಯ ಇತ್ಯುಕ್ತೇಃ ಶಬ್ದಸ್ತು ಅಲ್ಲೇನಿದೆ ಸಮನ್ವಯಾಧೀಷ್ಠತೆ ಚ ಅಂತಿದೆ. ಇದು ಯಾವುದೇ ರೆಫರೆನ್ಸ್ ಕೊಟ್ಟರು ಕೂಡ ಅನುಭಾಷೆ ಕೊಡ್ತಾ ಇರೋದು. ಈಕ್ಷತೆ ನಾ ಅಶಬ್ದಂ ಎಂಬುದು ಸೂತ್ರ. ಅದರಲ್ಲಿ ಸಮನ್ವಯಾಧೀಕ್ಷತೆ ಚ ಅನ್ನೋದು ಚ ಅನ್ನೋದು ಎಲ್ಲಿದೆ ಅನುಭಾಷೆಯಲ್ಲಿದೆ. ಅದಕ್ಕೆ ಅರ್ಥ ಹೇಳ್ತಾರೆ. ಶಬ್ದಸ್ತು ವಾಚ್ಯತ್ವ ಹೇತು ಈಕ್ಷಣೀಯತ್ವಹಿತಶ್ಚೈವ ಪೂರ್ವಹೇತೋ ಮುಖ್ಯತೋ ವಿಷ್ಣೋ ಆಗಮೋದಿತತ್ವ ಸಾಧಕತ್ವ ಉಕ್ತ ಸಮುಚ್ಚಯೇ. ಚ ಅಂದ್ರೆ ಮತ್ತು ಅಂದ್ರೆ ಏನು? ಹಿಂದೆ ಹೇಳಿದ್ದರ ಜೊತೆಗೆ ಇದನ್ನು ಸೇರಿಸಬೇಕು ಅಂತ ಅರ್ಥ. ಹಿಂದೆ ಹೇಳಿದ್ದು ಯಾವುದು? ಆಗಮೋದಿತ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಅದಕ್ಕೆ ಆಗಮೋದಿತತ್ವ ಸಾಧಕತ್ವ. ಆಗಮೋದಿತತ್ವವನ್ನು ಸಾಧನೆ ಮಾಡಲಿಕ್ಕೆ ಏನೇನು ಬೇಕು? ವಾಚ್ಯತ್ವ ಹೇತು ಈಕ್ಷಣೀಯತ್ವ ಸಹಿತಶ್ಚೈವ. ವಾಚ್ಯತ್ವ ಇರಬೇಕು, ಈಕ್ಷಣೀಯತ್ವ ಇರಬೇಕು. ಎರಡು ಇಲ್ಲದೆ ಹೋದರೆ ಆಗಮೋದಿತತ್ವ ಬರದೇ ಇಲ್ಲ. ಆಗಮದಿಂದ ಹೇಳಲ್ಪಡುವಿಕೆ ಬರೋದು ಯಾವಾಗ? ಮತ್ತು ಹೇಳಲ್ಪಡುವಿಕೆ ಅನ್ನೋ ಗುಣ ಇರಬೇಕಂದ್ರೆ ಗೊತ್ತಾಯ್ತಾ? ತಿಳಿಯಲ್ಪಡುವಿಕೆ ಅಂತ ಇರಬೇಕು. ಎರಡು ಇಲ್ಲದ ಹೊರಗೆ ಬರೋದಿಲ್ಲ. ಅದರಿಂದ ಚ ಹಿಂದೆ ಹೇಳಿರ್ತಕ್ಕಂತಹ ವಾಚ್ಯತ್ವ ಮತ್ತು ಈಕ್ಷಣೀಯತ್ವ ಸಹಿತಶ್ಚೈವ ಪೂರ್ವಹೇತೋ ಮುಖ್ಯತೋ ವಿಷ್ಣು ಆಗಮೋದಿತತ್ವ ಸಾಧಕತ್ವ ಉಕ್ತ ಸಮುಚ್ಚಯೇ ತದಭಾವೇ ಕುತೋ ಅನ್ವಯ ಇತ್ಯುಕ್ತೇಃ. ಅದು ಹೇಳದೆ ಹೋದ್ರೆ ಅನ್ವಯವಾದ ಕೇಳಿ ಬರುತ್ತೆ ನನ್ನ ಮಾತನ್ನು ಹೇಳಿರೋದ್ರಿಂದ ಅನ್ವ್ಯಾಖ್ಯಾನದಲ್ಲಿ ತತ್ವ ವಿಷಯ ಬಂದಿದೆ. ಅಥವಾ ನ ಕೇವಲ ವೀಕ್ಷಣೀಯತ್ವಾತ್ ಕಿಂತು ವೀಕ್ಷಣೀಯತ್ವಯುಕ್ತನುಗೃಹೀತತ್ವಾತ್ ಅನುಗೃಹೀತ ಆಮನಂತಿ ಆವಿಶಂತಿ ಅಥ ತಸ್ಮಾದುಚ್ಯತೆ ಇತಿ ವಚಸಾಂ ವಾಚ್ಯಮುತ್ತಮಂ ಇತಿ ಅಹಮೇವ ವೇದ್ಯಃ ಇತ್ಯಾದಿ ಶ್ರುತಿಸ್ಮೃತಿಫಲಾದಿತಿ ವಾ ಗತಿ ಸಾಮಾನ್ಯಾಚ್ಯ ಇತಿ ವಾ ಅನುಕ್ತ ಸಮುಚ್ಚಯೇ. ಅಥವಾ ಇನ್ನೊಂದು ಅರ್ಥನೂ ಮಾಡಬಹುದು. ಅದಕ್ಕೆ ಏನಂತ? ನ ಕೇವಲ ವೀಕ್ಷಣೀಯತ್ವ ಪರಮಾತ್ಮ ವಿಚಾರಕ್ಕೆ ಅರ್ಹನಾಗಿದ್ದಾನೆ, ವಿಚಾರ ಗೋಚರನಾಗಿದ್ದಾನೆ. ಕಾರಣ ಅಷ್ಟೇ ಅಲ್ಲ, ಈಕ್ಷಣೀಯತ್ವ ಯುಕ್ತಿ ಅನುಗ್ರಹೀತ. ಈಕ್ಷಣೀಯತ್ವ ಅಂತ ಯುಕ್ತಿಯಿಂದ ಕೂಡಿದಂತಹ ಆಮನಂತಿ ಆವಿಶಂತಿ ಪ್ರಯಂತಿ ಅಭಿಸಂವಿಶಂತಿ. ಆಮನಂತಿ ಆವಿಶಂತಿ ಅನ್ನೋ ಪದಗಳಿವೆ. ಆಮನಂತಿ ಅಂತ ಒಂದು ಪದ, ಆವಿಶಂತಿ ಅಂತ ಒಂದು. ಆಮನಂತಿ ಚೆನ್ನಾಗಿ ತಿಳಿತಾರೆ, ಆವಿಶಂತಿ ಪ್ರವೇಶವನ್ನು ಮಾಡ್ತಾರೆ. ಈ ಮಾತುಗಳು. ಅಥ ತಸ್ಮಾದುಚ್ಯತೆ ಬ್ರಹ್ಮೇತಿ ಮುಂದಿನ ಮಾತು. ಇನ್ನೊಂದು ಅರ್ಥ ಅಂತ ಹಿಂದೆ ಹೇಳಿದ ಅರ್ಥಕ್ಕೆ ಇನ್ನೊಂದು ಅರ್ಥ ಹೇಳ್ತಾ ಇದ್ದೇವೆ. ಅಲ್ಲಲ್ಲ ಆರಂದ್ರೆ ಈ ಅರ್ಥ ಬಿಟ್ಟು ಆ ಅರ್ಥ ಅಂತ ಅರ್ಥಲ್ಲ. ಈ ಅರ್ಥ ಇನ್ನೊಂದು ಅರ್ಥನೂ ತಗೊಳ್ಬಹುದು. ಹೌದು. ಇತಿ ವಚಸಾಂ ವಾಚ್ಯಮುತ್ತಮಂ ಇತಿ. ಪರಮಾತ್ಮ ವಚಸಾಂ ವಾಚ್ಯಂ ಉತ್ತಮ. ಪರಮಾತ್ಮ ವಾಚ್ಯ ಅಂತ ಹೇಳೋದಕ್ಕೆ ಇನ್ನೊಂದು ವಾಕ್ಯ ಇದೆ. ವಚಸಾಂ ವಾಚ್ಯಂ ಎಲ್ಲಾ ಮಾತುಗಳಿಗೂ ಉತ್ತಮಂ ವಾಚ್ಯಂ. ಉತ್ತಮ ವಾಚ್ಯ ಅಂದ್ರೇನು? ಯಾವುದೇ ಒಂದು ಶಬ್ದ ಒಂದರಲ್ಲಿ ಉಪಯೋಗಿಸಲ್ಪಡ್ಬೇಕಾದ್ರೆ ಏನಿರ್ಬೇಕು? ಅದರಲ್ಲಿ ಪ್ರವೃತ್ತಿ ನಿಮಿತ್ತ ಅಂತ. ಪ್ರವೃತ್ತಿ ನಿಮಿತ್ತ. ಬಿಳಿ ಬಣ್ಣ, ಬಿಳಿನೇ ಇಲ್ದ ಹೋದ್ರೆ ಶ್ವೇತ ಶಬ್ದ ವಾಚ್ಯತ್ವನೇ ಬರೋದಿಲ್ಲ. ಕಪ್ಪಿಲ್ದ ಹೋದ್ರೆ ಕೃಷ್ಣ ಶಬ್ದ ವಾಚ್ಯತ್ವ ಬರೋದಿಲ್ಲ. ಅದೇ ರೀತಿನೇ ಉತ್ತಮ ವಾಚ್ಯತ್ವ ಬರೋದು ಯಾವಾಗ? ಕಪ್ಪಿದೆ ಕೃಷ್ಣ ಅಂತ. ಭಾರಿ ಕಪ್ಪಿದೆ ಇನ್ನೂ ಚೆನ್ನಾಗಿ ಕೃಷ್ಣ ಅಂತ ಅರ್ಥ. ಬಿಳಿ ಇದೆ ಶುಕ್ಲ. ಭಾರಿ ಬಿಳಿ ಇದ್ದಾಗ ಇನ್ನೂ ಶುಕ್ಲ. ದೇವರಲ್ಲಿ ಎಲ್ಲಾ ಪದಗಳು ಕೂಡ ಹೇಗೆ? ಉತ್ತಮ ವಾಚ್ಯ. ಹೈಯೆಸ್ಟ್ ಸೆನ್ಸ್ ಅಲ್ಲಿ, ಅಲ್ಟಿಮೇಟ್ ಸೆನ್ಸ್ ಅಲ್ಲಿ ಅಪ್ಲೈ ಆಗೋದು ಯಾರಿಗೆ? ಎಷ್ಟೇ ಶ್ರೀಮಂತ ಅಂತ ಕರೆದು ದೇವರ ಶ್ರೀಮಂತಿಕೆ ಕಂಪೇರ್ ಮಾಡಿ ಬರೋದಿಲ್ಲ. ಮತ್ತೆ ಎಷ್ಟೇ ಶ್ರೀಮಂತ ಅಂದ್ರೂ ಕೂಡ ದೇವರ ಶ್ರೀಮಂತಿಕೆನೇ ಬೇರೆ. ಅದೇ ರೀತಿ ದೇವರ ಬಲನೇ ಬೇರೆ, ದೇವರ ಜ್ಞಾನನೇ ಬೇರೆ. ಆದ್ರಿಂದಾಗಿನೇ ಅಲ್ಟಿಮೇಟ್. ಇಷ್ಟೆಲ್ಲ ವಾಕ್ಯ ಇರಬೇಕಾದ್ರೆ ಅವಾಚ್ಯ ಆದ್ರೆ ಏನರ್ಥ? ಬರೀ ವಾಕ್ಯ ಆದ್ರೆ ಸಾಕು. ವಚಸಾಂ ಉತ್ತಮವೂ ವಾಕ್ಯ. ಪ್ರತಿಯೊಂದು ಮಾತುಗಳಿಗೆ ಅತ್ಯುತ್ತಮವಾದ ವಾಕ್ಯವಾಗಿರೋದು ಭಗವಂತ ಅಂತ ಹೇಳಿದ ಮೇಲೆ ಅವಾಚ್ಯ ಅಂತ ಹೇಳೋದು ಸರಿಯಲ್ಲ. ಮತ್ತೆ ಭಗವದ್ಗೀತೆ ಅಹಮೇವ ವೇದ್ಯ ವೇದೇಶ್ಚ ಸರ್ವೈ ಅಹಮೇವ ವೇದ್ಯ ಇತ್ಯಾದಿ ಶ್ರುತಿ ಸ್ಮೃತಿ ಬಲ ಆಮನಂತಿ ಆವಿಶಂತಿ ಅರ್ಥಕಸ್ಮಾದುಚ್ಯತೆ ಇದಿಷ್ಟು ಕೂಡ ಶ್ರುತಿಗಳು. ವಚಸಾಂ ವಾಚ್ಯಮುತ್ತಮಂ ಅಹಮೇವ ವೇದ್ಯ ಇತ್ಯಾದಿ ಸ್ಮೃತಿಗಳು. ಶ್ರುತಿ ಸ್ಮೃತಿ ಬಲ, ಶ್ರುತಿಬಲ ಸ್ಮೃತಿಬಲ, ಶ್ರುತಿ ಸ್ಮೃತಿಗಳ ಬಲದಿಂದಾಗಿ ಕೂಡ ಗತಿ ಸಾಮಾನ್ಯಾಚ್ಯ ಇತಿ ವಾ ಅನುಕ್ತ ಮುಂದೆ ಬರುತ್ತೆ. ಗತಿ ಸಾಮಾನ್ಯ ಅಂತಂದ್ರೇನು? ಪರಮಾತ್ಮನನ್ನ ಎಲ್ಲ ಒಂದು ಕಡೆ ಏನು ವಿಷಯ ಹೇಳಿರುತ್ತೋ ಅದೇ ವಿಷಯ ಎಲ್ಲಾ ಕಡೆ ಹಾಗೇ ಬಂದಿರುತ್ತೆ. ಅಂದ್ರೆ ಒಂದು ಗ್ರಂಥದಲ್ಲಿ ಯಾರು ಬೇಕಾದ್ರೂ ರೆಫರೆನ್ಸ್ ಮಾಡಿದ್ರೆ ಅದಕ್ಕೆ ಸ್ರೋತ್ ಅದೇ ಇರುತ್ತೆ ಅಂತ ಅರ್ಥ. ಗೊತ್ತಾಯ್ತಾ? ಅಂದ್ರೆ ಒಂದಕ್ಕೆ ವಿರುದ್ಧವಾಗಿ, ಮೊದಲು ಹೇಳಿದ ವಾಕ್ಯಕ್ಕೆ ವಿರುದ್ಧವಾಗಿ ಇನ್ನೊಂದು ವಾಕ್ಯ. 1000 ರೂಪಾಯಿ ಪುಸ್ತಕ ಆಗಿದ್ರೆ 10,000 ರೂಪಾಯಿ ಪುಸ್ತಕ, ಕೋಟಿ ಕೊಡೋ ಪುಸ್ತಕ ಆಗಿರುತ್ತೆ. ಒಂದು ವಿಷಯ ಬಂದ್ಮೇಲೆ ಏನಾಗಿರ್ಬೋದು? ಅದಕ್ಕೆ ಗತಿ ಸಾಮಾನ್ಯ ಜ್ಞಾನ ಅನ್ನೋದು. ಇದರಿಂದ ಏನು ಗೊತ್ತಾಯ್ತು ನಮಗೆ? ಒಂದು ಶಾಸ್ತ್ರದ ಗೀತೆ ಅನ್ನೋ ವಿಷಯ ಬಂದಿದೆ ಅಂದ ಮೇಲೆ ಆ ವಿಷಯ ಬೇರೆ ಯಾವುದೇ ಶಾಸ್ತ್ರದಲ್ಲೂ ವಿರುದ್ಧವಾಗಿ ಸಾಧ್ಯ ಇಲ್ಲ.
ಗೊತ್ತಾಯ್ತಾ? ಕೃಷ್ಣ ಭಗವಂತ ಅಂತ ಹೇಳಿದ ಮೇಲೆ ಡಿಗೇಟ್ ಮಾಡಕ್ಕೆ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಅದೆಲ್ಲ ಒಂದು ಯೂನಿಟ್ ಆದ್ದರಿಂದ ಎಲ್ಲೂ ಕೂಡ 20 ಅಧ್ಯಾಯ ಇದ್ದಾಗ 2ನೇ ಅಧ್ಯಾಯ ಕೂಡ ಬೇರೆ ಬೇರೆ ಹೇಳ್ಬೋದಿಲ್ಲ. ಕೊನೆಯ ಅಧ್ಯಾಯದಲ್ಲಿ ಹಾಗೆ, ಮೊದಲನೇ ಅಧ್ಯಾಯದಲ್ಲಿ ಹಾಗೆ ಅವು ಏನಂತಾರೆ ಅದಕ್ಕೆ ಅವರೇ ಬರುವ ಪುಸ್ತಕದಲ್ಲಿ ಇನ್ನೊಂದು ಪೇಜಲ್ಲಿ ಏನಿತ್ತೋ ಏನೋ ಅಂತ ಹೇಳಾಗಿಲ್ಲ, ಇನ್ನೊಂದು ಪೇಜಲ್ಲಿ ಏನಿತ್ತು ಅಂತ ಹೇಳಾಗಿಲ್ಲ. ಇದು ವಿರುದ್ಧವಾಗಿರ್ಲಿಕ್ಕೆ ಸಾಧ್ಯ. ವಿಶೇಷ ಇರ್ಬೋದು, ವಿರುದ್ಧ ಬೇರೆ ವಿಶೇಷ ಬೇರೆ. ವಿಶೇಷ ಇರೋದ್ರೆ ದೊಡ್ಡ ಪುಸ್ತಕ ಬರೀತಾನೆ ಇರಲಿಲ್ಲ, ವಿಶೇಷ ಇರುತ್ತೆ. ಅದು ವಿರುದ್ಧ ಇರೋ ಪುಸ್ತಕ ಯಾರು ಓದ್ತಾನೆ ಇರಲಿಲ್ಲ. ಅದಕ್ಕೆ ಹುಚ್ಚು ಬಾಲವಾಕ್ಯ ಅಂತಾರಲ್ಲ ಹಾಗಾಗಿರ್ತಾರೆ, ಅದು ಸರಿಯಲ್ಲ. ಇದೆಲ್ಲ ಯೋಚನೆ ಮಾಡೋ ರೀತಿಗಳು. ಜಿಜ್ಞಾಸ ಅಂದ್ರೆ ಹೀಗಿರ್ಬೇಕು. ಅವ್ರೇನ್ ಮಾಡ್ತಾರೆ ಗೊತ್ತಾ, ಅದ್ವೈತ ಬದಲಾದವರು ಒಂದ್ ಕಡೆ ಹೀಗಿದೆ, ಇನ್ನೊಂದ್ ಕಡೆ ಹೇಗಿದೆ ಯಾರಿಗೂ ಗೊತ್ತು. ವಿಶ್ವ ಸರ್ವತ್ವ ತಿಂದಿದೆ, ಒಂದು ಬೇರೆ ಇರ್ಬೋದಲ್ಲ. ಕಾಮನ್ ಸೆನ್ಸ್ ಇಲ್ಲ, ಸಾಧ್ಯ ಇಲ್ಲ. ಯಾಕೆ? ಸಾಮಾನ್ಯ ತಿಳಿದವ್ರು ಮಾತಾಡಿದಾಗಲೇ ಹಿಂದೂ ಮುಂದಿನ ಮಾತಿಗೆ ಏನಿರೋದಿಲ್ಲ, ವಿರೋಧ ಇರೋದಿಲ್ಲ. ಗತಿ ಸಾಮಾನ್ಯ, ಗತಿ ಅಂದರೆ ಜ್ಞಾನ. ಸಾಮಾನ್ಯ ಯಾವ್ದು ಜ್ಞಾನ, ನ್ಯಾಯ ಎಲ್ಲರಿಗೂ ಗೊತ್ತಿರೋ ಫುಲ್. ನಮ್ಮ ಇದರಲ್ಲಿ ಇಂಜಿನಿಯರಿಂಗ್ ಟರ್ಮ್ ಹೇಳ್ಬೇಕಾದ್ರೆ ಕ್ರಾಸ್ ಸೆಕ್ಷನ್ ನೋಡು, ಮನೆ ನೋಡ್ಬೇಕು, ಎಲ್ಲ ಮನೆ ಒಳಗೆ ನೋಡೋದಕ್ಕಾಗಿ ಬಿಡಿಸಿ ಬಿಡ್ತಾರೆ ಮನೆ ನೋಡಿ. ಗೊತ್ತಾಯ್ತಾ? ಈಗ ನೋಡ್ಬೇಕಾಗಿದೆ ಅವ್ರಿಗೆ ಫೌಂಡೇಶನ್ ಯಾವ್ದೋ ಚೆಕ್ ಮಾಡ್ಬೇಕಾಗಿದೆ. ಚೆಕ್ ಮಾಡ್ಬೇಕಾದ್ರೆ ಮನೆಯ ಒಳಗೆ ಚೆಕ್ ಮಾಡ್ಬೇಕಾಗ್ತದೆ, ಬಿಡಿಸ್ತಾರೆ ಒಂದು ಪೋರ್ಷನ್ ನೋಡ್ತಾನೆ. ಅದು ಸ್ಟಡಿ ಮಾಡಿ ಏನಾಗುತ್ತೆ, ಈಗ ಇಂಟಿಗ್ರೇಟ್ ಮಾಡಿಬಿಟ್ರೆ ಓವರ್ ಬಿಲ್ಡಿಂಗ್ ಹಾಗೇನೇ ಇದೆ. ಅದು ಅರ್ಥ. ಗತಿ ಸಾಮಾನ್ಯ ಅಂದ್ರೆ ಇನ್ನೂ ತಗೊಳ್ಳಿ, ಅನ್ನ ಬೆಂದಿದೆಯೋ ಇಲ್ವೋ, ನಾ ಇಡೀ ಕಪಲೆ ನೋಡೋದಾದ್ರೆ ಅರ್ಥ ಇಲ್ಲ. ನಾ ಕಾಳು ನೋಡ್ತಾನೆ, ಏನಾದ್ರು ಉಳಿದೆಲ್ಲ ಆಗಿರ್ಲೇಬೇಕು ಅಂತ. ಗತಿ ಸಾಮಾನ್ಯ. ಈ ರೀತಿ ಯಾರು ಯುಕ್ತಿ ಮಾಡೋದಿಲ್ಲ. ಮತ್ತೆ ಯಾರು ಕೈ ಕೊಟ್ಟಿಲ್ಲ ವಿಷಯ. ಬೇರೆ 4 ಬಂದು ಹುಡುಗ ಗಟ್ಟಿಯಾಗಿರೋ ಚಾನ್ಸ್ ಇಲ್ಲೇ ಇಲ್ಲ. ಯಾಕೆ? ಇದೀಗ ಪಾರಿಕುಲಾಕ ನ್ಯಾಯ ಅಂತ ವಿಷಯಗಳು. ಅದು ಅಂದ್ರೆ ಗತಿ ಸಾಮಾನ್ಯ ಅಂತ ಆ ಶಾಸ್ತ್ರದಲ್ಲಿ ಉಪಯೋಗಿಸ್ತಾರೆ. ಒಂದ್ ಕಡೆ ಗತಿ ಜ್ಞಾನ, ಗತಿ ಅಂದ್ರೆ ಜ್ಞಾನ. ಸಾಮಾನ್ಯ ಅಂದ್ರೆ ಏನಾದ್ರು ಕಾಮನ್ ಫ್ಯಾಕ್ಟರ್ ಆಗಿರ್ಬೇಕು ಅಂತ. ಕಾಮನ್ ಫ್ಯಾಕ್ಟರ್ ಆಗಿರ್ಬೇಕು, ಅದು ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಈ ತರ ಅರ್ಥ ಮಾಡ್ಕೊಂಡ್ರೆ ನಮ್ಮ ಸಮಸ್ಯೆ ಪರಿಹಾರ ಬಿಡುತ್ತೆ. ಒಂದ್ ಕಡೆ ಶಾಸ್ತ್ರ ಹೇಗೆ ಹೇಳುತ್ತೆ, ಮತ್ತೊಂದು ಏನ್ ಹೇಳುತ್ತೋ ಏನೋ, ಋಗ್ವೇದ ಯಜುರ್ವೇದ ಏನ್ ಹೇಳುತ್ತೋ ಏನೋ ಪ್ರಶ್ನೆ ಇಲ್ಲ. ಈಶಾವಾಸ್ಯ ಹೇಗೆ ಹೇಳುತ್ತೆ, ರೈತರು ಏನ್ ಹೇಳುತ್ತೋ ಏನೋ ಏನಿಲ್ಲ. ಇದು ಎಷ್ಟೇ ಹೇಳಿ ವಿರುದ್ಧ ಆಗಕ್ಕೆ ಸಾಧ್ಯ. ಇದು ಹೊಂದಾಣಿಕೆ ಇರಬೇಕು ಹೊರತು ಬೇರೆ ಆಗಕ್ಕೆ ಸಾಧ್ಯ ಇಲ್ಲ. 1-2 ಸಾವಿರ ಸಾಲ ಮತ್ತೆ ಆಗ್ಬೇಕು. ಮುಂದಿನ ಸೌಟ್ ಹೇಗಿದೆ ಯಾರಿಗೂ ಗೊತ್ತು ಅಂತ ಕೇಳಿದ್ರೆ ಹೇಗಿರ್ತದ, ಅದೇ ಕ್ವಾಲಿಟಿ ಮೇಂಟೈನ್ ಆಗ್ತದೆ. ಇಲ್ಲೋದು ಆಮೇಲೆ ಯಾವಾಗ ಚೇಂಜ್ ಆಗ್ಬೋದು, ಇನ್ನೊಂದು ಕ್ವಾಲಿಟಿ ಅವಾಗ ಚೇಂಜ್ ಆಗ್ಬೋದು. ಈ ಶಾಸ್ತ್ರಗಳಲ್ಲಿ ಒಂದು ಯೂನಿಟ್ ಅದಕ್ಕೆ ಶಾಸ್ತ್ರಗಳು ಏನಿವೆಲ್ಲ ಋಗ್ವೇದ, ಅಳ್ವೇದ, ಸಾಮವೇದ, ಅಥರ್ವಣ ವೇದ, ಇತಿಹಾಸ, ಭಾರತ, ಏನೇನು ತಗೊಳ್ಳಿ ಎಲ್ಲ ಏನೋ ಯೂನಿಟ್. ಆ ಯೂನಿಟ್ ಅಲ್ಲಿ ಏನ್ ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಒಂದು ಕಟ್ಟಿದ್ರೆ ಹೀಗಿರ್ಬೇಕು. ಇವಾಗ ಇದು ಎಕ್ಸ್ಟೆಂಡೆಡ್ ಪಾಯಿಂಟ್ ಅಂತ ಹೇಳಿಲ್ಲ, ಅದು ಬೇರೆ ನೋಡ್ಬೇಕಾಗುತ್ತೆ. ಯಾತಕ್ಕೆ 10 ವರ್ಷ ಬಿಟ್ಟು ಕಳಿಸ್ತಾ ಇದ್ದಾರೆ. ಅವಾಗ ಏನ್ ಮಾಡ್ಬೇಕಾಗ ಅದು ಕ್ವಾಲಿಟಿ ಬರ್ತದೆ ನೋಡಿ. ಅದು ಇದನ್ನೇ ನೋಡಕ್ ಬರುತ್ತೆ. ಒಂದು ತಪ್ಪೇನಿಲ್ಲ, ಹಾಗೆ 2-3 ತಪ್ಪಲೆ ಮಾಡಿದಾಗ ಏನ್ ಮಾಡ್ಬೇಕಾಗ ಸಪರೇಟ್ ಬಿಟ್ಟು ನೋಡ್ಬೇಕು. ಇವೆಲ್ಲ ಒಂದೇ ಯೂನಿಟ್ ಆದ್ರಿಂದ ಬದಲಾವಣೆ ಸಾಧ್ಯ ಇಲ್ಲ. ಅದೇನಿದೆ ನ್ಯಾಯ. ನ್ಯಾಯ ಅಂದ್ರೆ ಏನೋ ರ್ಯಾಷನಲ್ ಲಾ ಇರೋದು. ಇದು ವಿರುದ್ಧ ಯೋಚನೆ ಮಾಡಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಈ ಸಿನಿಮಾ ನಾಟಕದಲ್ಲೂ ಕೂಡ ಒಂದು ಪಾತ್ರವನ್ನು ಕಡೆಯವರಿಗೆ ಹಾಗೆ ಇರ್ತಾರೆ, ಚೇಂಜ್ ಮಾಡೋದಿಲ್ಲ. ಮತ್ತೆ ಇದಕ್ಕಿಂತ ಚೇಂಜ್ ಆಗ್ಬಿಟ್ಟು ಏನಾಗುತ್ತದ, ಅವ್ರ ಬಗ್ಗೆ ಕಥೆ ಹೇಳ್ತಾ ಕೊಡ್ಬೇಕು, ಯಾಕೆ ಚೇಂಜ್ ಆಯ್ತು ಅಂತ ಹೇಳ್ಬೇಕು. ಯಾವ ಕೈ ಕೊಟ್ಬಿಡ್ತಾರೆ ಆಕ್ಟರ್, ಇನ್ನೊಂದು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಚೇಂಜ್ ಆಗಿತ್ತು ಏನೋ ಅಂತ ಹಣ ಕೊಡ್ಬೇಕಾದ್ರೆ ಫೋಟೋ ಹಾಕ್ಬಿಟ್ಟು ಹಾಡು ಹಾಕ್ಬಿಟ್ಟು ಇರೋವರೆಗೂ ಹೊಂದಾಣಿಕೆ ಇಲ್ಲ. ಇರೋವರೆಗೂ ಕೂಡ ಆ ಫೋಟೋ ಕೂಡ ಚಾರ್ಜ್ ಮಾಡ್ತಾರೆ, ಅದಕ್ಕೆ ಬಿಡೋದಿಲ್ಲ. ಫೋಟೋ ಕೂಡ ಯಾಕೆ ಹಾಕ್ಬಿಟ್ಟು ಅಂತ ಕೇಳ್ತಾರೆ. ಅಷ್ಟು ರೈಟ್ ಇದೆ. ಮತ್ತೆ ಯಾವ್ದು ಫೋಟೋ ಹಾಕೋದು, ಫೋಟೋನೇ ಹಾಕ್ಬೇಕು, ಬೇರೆ ಇಲ್ಲ. ಈ ಹೊಂದಾಣಿಕೆ ಏನಾಗ್ತಿದೆ, ಜಗತ್ತು ಹಾಳಾಗಿ ಹೋಗ್ತಾ ಇದೆ. ಎಲ್ಲ ತಲೆ ಬಂದು ಮಾತಾಡ್ಬಿಟ್ಟಿದೆ, ಏನಾಗ್ತಿದ್ದಾಗ ಸಾಧ್ಯ ಇರಲಿ. ಅದಕ್ಕೆ ಗತಿ ಬ್ರಹ್ಮಸೂತ್ರದ ಬೇಸಿಕ್ ಇರ್ತದೆ. ಇದು ಗೊತ್ತಾಗ್ಬಿಟ್ರೆ ಬ್ರಹ್ಮಸೂತ್ರದ ಎಲ್ಲಾ ಅಧ್ಯಾಯಗಳಲ್ಲೂ ಕೂಡ ಯಾವುದೇ ವಿರೋಧವಿಲ್ಲದಂತೆ ಒಂದೇ ವಿಷಯ ಬಂದಿರುತ್ತೆ. ಗೊತ್ತಾಯ್ತಾ? ನಾನು ಓದ್ತಾ ಇರೋದು ನೋಡದೇ ಇರ್ಬೋದು, ಕಣ್ಣು ಮುಚ್ಕೊಂಡು ಹೇಳ್ಬೋದು, ಏನಂತ ಅರ್ಥ. ಇದು ವಿರುದ್ಧ ಇರೋ ಗ್ಯಾರಂಟಿ ಇಲ್ಲ, ಪ್ರಮಾಣ ಮಾಡಿ ಹೇಳ್ತೇನೆ. ಅದಕ್ಕೆ ಗತಿ ಸಾಮಾನ್ಯ ಅಥವಾ ಒಳ್ಳೆ ವಿಚಿತ್ರವಾದಂತಹ ಬೇರೆ ಅರ್ಥ ಇದೆ. ವಿರುದ್ಧ ಅಪರಿತ್ ಕಾಂಟ್ರಡಿಕ್ಷನ್, ನೋ ಕಾಂಟ್ರಡಿಕ್ಷನ್. ಅಪರಿತ್ ಅಂದ್ರೆ ಅದೇ ಉತ್ತರ ಇದೆ, ತೋರಿಕೆಯಿಂದ ನಿಜ ಅಲ್ಲ ಅಂತ ಅರ್ಥ. ಅವಿರೋಧ ಮುಖ್ಯ ಇದೆ. ಮತ್ತೆ ಎಲ್ಲಿಯವರೆಗೂ ವಾಪಸ್ಸು ಸಾಥೋ ಬ್ರಹ್ಮಜಿ ಬ್ರಹ್ಮ ವಿಷ್ಣು ಗುಣ ಪ್ರತಿಜ್ಞಾತ ಅಲ್ಲಿಗೆಂದಾಗಲೇಬೇಕು. ಇದೆಲ್ಲ ಅರ್ಥಾದಿಕ್ಕೆ ಹೊರಟ್ರೆ ಯಾರು ಸುಧಾತ ಹೇಳಿದ್ದಾರೆ, ದುರ್ಗದ ಒಂದೇ ವಿಷ್ಣು ಸರ್ವತ್ತು ಅಂತ ಹೇಳಿದ್ದಾರೆ. ಈ ಪರಿಯ ಸ್ವಭಾವ ದೇವರಲ್ಲಿ ಕಾಣೆ. ಇನ್ನೊಂದು ಕಡೆಗೆ ಇದಕ್ಕೆ ಏನ್ ಹೇಳ್ಬೋದು ಅವರು, ಈ ಪರಿಯ ಶಿವನಲ್ಲಿ ಕಾಣೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ವಿರುದ್ಧ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮಲ್ಲಿ ಆಗಲ್ಲ. ಕೆಲವರು ಆ ಗಾಯಕರಿರ್ತಾರೆ, ಏನ್ ಮಾಡ್ತಾರೆ ಅವರು, ಈ ಶಾರ್ಬೇಟ್ಗಳು ಆಗಿರ್ತಾರೆ. ಗೊತ್ತಾಯ್ತು, ದುಡ್ಡು ಕೊಟ್ಬಿಟ್ರೆ ಯಾರು ಈ ಪರಿಯ ಸ್ವಭಾವ ಹೇಳಿರ್ತಾರೆ, ಅದು ಕೂಡ ಹೇಳ್ಬಿಡ್ತಾರೆ. ಯಾಕೆ ಅವ್ರಿಗೆ ಏನ್ ಬೇಕು, ಅವ್ರಿಗೆ ದುಡ್ಡು ಅಷ್ಟೇ. ಅವರು ಪ್ರಿನ್ಸಿಪಲ್ ಅಲ್ಲ, ಅದು ಕಮಿಟೆಂಟ್ ಆಗಿರ್ತಾರೆ. ಅದ್ರ ಮಾತು ಏನೇ ಬೆಲೆ ಇಲ್ಲ. ಯಾರ ರೀತಿ ಹೇಳ್ತಾರೆ ಬೆಲೆ ಇಲ್ಲ ಅವ್ರ ಮಾತಿ. ಇಮಿಡಿಯೇಟ್ ಏನ್ ಹೇಳ್ತಾರೆ, ಬಿಡಿ ಅವ್ರ ಹೇಳ್ತಾರೆ, ಬಿಡಿ ಹೇಳ್ಬಿಡ್ತಾರೆ. ಆಗುತ್ತೆ, ದೀಕ್ಷೆ ಇಲ್ಲ ಅದ್ರ ಬಗ್ಗೆ. ಈಗ ಒಂದೇ ಎಲ್ಲರೂ ಹೇಳ್ತಾ ಇದ್ದಾರೆ, ಅದೇ ಹೇಳಿದ್ರು ಸಾಧ್ಯ ಇಲ್ಲ. ನೀವು ಸ್ವಲ್ಪ ಹೇಳಿದ್ರು ಅಷ್ಟೇ. ಗೊತ್ತಾಯ್ತು. ಅಲ್ಲಿ ಯಾಕೆ ಹೇಳಿದ್ರೆ ಕಮರ್ಷಿಯಲ್
ದೀಕ್ಷೆಯಿಂದ ಹೇಳೋದು ಕೊಡ್ತೀವಿ ಯಾಕೆ ಹೇಳ್ತಾರ ಅವನೀಗ ಕಮರ್ಷಿಯಲ್ ಹೇಳೋದ್ರಿಂದ ಅವನೇನ್ ಮಾಡೋದಿಲ್ಲ ಅದು ಜೀವಕ ಹೇಳೋದು ದುಡ್ಡಿಗೋಸ್ಕರ ತೂಬೇಕಾದ್ರೆ ಅದು ಕೇವಲ ಜ್ಞಾನಕ್ಕೋಸ್ಕರ ಸಾಮಾನ್ಯ ಜ್ಞಾನಕ್ಕೋಸ್ಕರ ಹೇಳಿದಾಗ ಏನಾಗಿರ್ಬೇಕದು ಎಂದು ಕೂಡ ವಿರುದ್ಧ ಅವನೇನು ಹೇಳ್ತಾನೆ ಆಡಕ್ಕೆ ಸಾಧ್ಯ ಇಲ್ಲ ಹೇಳ್ಬಿಡ್ತಾನೆ ನಾನು ಆಡೋದಿಲ್ಲ ಯಾಕೆ ನನ್ನ ಪ್ರಿನ್ಸಿಪಲ್ ವಿರುದ್ಧವಾಗುತ್ತಾದ್ರಿಂದ ಹೇಳೋದಿಲ್ಲ ಅಂತವ್ರಿದ್ದಾರೆ ಪಾಪ ಬೇರೆ ಏನ್ ಮಾಡಿ ಹೇಳೋದಿಲ್ಲ ಎಷ್ಟೋ ಜನ ಅದಕ್ಕಾಗಿ ಒಬ್ಬ ಏನ್ ಮಾಡಿದಂತೆ ಕಥೆ ಹೇಳ್ತಾರೆ ಸಾಮಾನ್ಯ ಹಿಂದೆ ದೊಡ್ಡ ಸಂಗೀತಗಾರ ಅವ್ರು ಯಾರು ಇನ್ನೊಬ್ಬರ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಹಾಡ್ತಿರ್ಲಿಲ್ಲ ಅವ್ರು ರಾಜವನ್ನು ನನ್ನ ಮೇಲೆ ಆಡೋದು ಶುರು ಮಾಡಿದ್ರು ಹಾಡೋದಿಲ್ಲ ಅಂತ ಹೇಳಿದ ಬಿಡಲಿಲ್ಲ ಫುಲ್ ಸಭೆಯಲ್ಲಿ ಕೊಡಿಸ್ಬಿಟ್ಟು ಹಾಡ್ತೀಯ ಕೊಡ್ತೀವಿ ಅಂತ ಆತ ನಾಲಿಗೆ ಮಾಡ್ಕೊಂಡ್ಬಿಟ್ಟ ಗಿದ್ದು ತಾನೇ ಹೇಳೋದ ಮತ್ತೇನು ಮಾಡೋಂಗಿಲ್ಲ ಏನಾಯ್ತು ಅವನಿಗೀಗ ನಾಲಿಗೆ ಹೋಯ್ತು ಅವನಿಗೆ ಸತ್ಯ ಮಾಡೋಂಗಿಲ್ಲ ಎಷ್ಟು ಆಟ ಅಂದ್ರೆ ಅವರಿಗೆ ಅದು ಜಾಸ್ತಿ ದೀಕ್ಷೆ ಇರುತ್ತೆ ಅರ್ಥ ಆಯ್ತಾ ಅದಕ್ಕೆ ನಾಲಿಗೆ ಒಂದು ಮಾತಾಡಿದ್ರೆ ಏನಾಗಿರ್ಬೇಕದ ಅಂತವ್ರಿಗೆ ಚೇಂಜ್ ಮಾಡಿ ವಿರೋಧ ಎಂಥವ್ರವರೆಲ್ಲ ಕೂಡ ಅಂಥವ್ರ ಆತರ ವಿರೋಧ ಬರಲಿಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಬಂದ್ರೆ ಶಾಸ್ತ್ರನೇ ಅಲ್ಲ ಶಾಸ್ತ್ರಕ್ಕೆ ವಿರುದ್ಧವಾದ ವಿಚಾರ ಶಾಸ್ತ್ರದಲ್ಲಿ ಬರುತ್ತೆ ಅಂದ್ರೆ ಆ ಶಾಸ್ತ್ರನೇ ಅಲ್ಲ ಇದರ ಬೇಸಿಕ್ ಪ್ರಿನ್ಸಿಪಲ್ಸ್ ಇದು ತಿಳ್ಕೊಂಡ್ರೆ ಬಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅವರೇನು ಹೇಳಿದ್ರು ಕೆಲವು ಕಡೆ ಅದ್ವೈತ ಹೇಳುತ್ತೆ ಕೆಲವು ಕಡೆಗೆ ದ್ವೈತ ಹೇಳುತ್ತೆ ಅದ್ವೈತ ಹೇಳೋದು ಫ್ಯಾಕ್ಟು ದ್ವೈತ ಹೇಳೋದೆಲ್ಲ ಸುಳ್ಳು ಅಂದ್ರೆ ಶಾಸ್ತ್ರದ ಏನ್ ಹೇಳಾಗತ್ತೆ ನೀವೀಗ ಸುಳ್ಳು ಹೇಳುತ್ತೆ ಅಂತ ಶಾಸ್ತ್ರ ಬೈದು ಬಿಟ್ರೆ ಶಾಸ್ತ್ರದ ಬಗ್ಗೆ ನಿಮ್ ಬೆಲೆ ಗೊತ್ತಾಗ್ಯಾರ ಈ ಶಾಸ್ತ್ರ ಒಪ್ಪದೇ ಇದ್ದವರಿಗೂ ಶಾಸ್ತ್ರ ವಿರುದ್ಧ ಅಂತ ಹೇಳಿ ಆಕ್ಷೇಪಣೆ ಮಾಡಿದ್ರೆ ಏನ್ ವ್ಯತ್ಯಾಸ ಏನಿದೆ ವೇದ ಒಪ್ಪೋದು ಜೋರಾಗಿ ಹೇಳಿಬಿಟ್ಟು ತಾವೇ ಈ ರೀತಿ ಮಾಡಿದ್ರೆ ವೇದ ಒಪ್ಪೋದು ಖುಷಿ ಪಡ್ತಾರೆ ನಾವಿದಕ್ಕಿಂತ ಒಪ್ಪಲಾಗಿ ಹೇಳಿದ್ರು ವೇದ ಒಪ್ಪಲಿಲ್ಲ ಅಷ್ಟೇ ನಾವು ನಿಮ್ ಬಗ್ಗೆ ಸುಳ್ಳು ಹೇಳುತ್ತೆ ಅಂತ ಹೆಚ್ಚು ಅವಮಾನ ಮಾಡಿದಾಗ ಯಾಕಂದ್ರೆ ಗೊತ್ತಾಯ್ತಾ ಸುಳ್ಳು ಹೇಳುತ್ತೆ ಆರೋಪ ಮಾಡಿದಾಗ ಸಮೂಹ ಡೋಂಟ್ ಬಿಲೀವ್ ಇನ್ ಅದು ವಾದ್ಯ ಸಮೂಹ ಡೋಂಟ್ ಅಂತ ಹೇಳ್ತಾರೆ ಮೂರೇ ಇನ್ನೊಬ್ರು ತಪ್ಪು ಹೇಳ್ತಾರೆ ಅಂತಾರೆ ಅದು ಇನ್ನೂ ಹೆಚ್ಚು ಅಪರಾಧ ಮಾಡೋದಾಗತ್ತೆ ಕನ್ವಿನ್ಸ್ ಆಗಿಲ್ಲ ಅನ್ನೋದು ಅಭಿಪ್ರಾಯ ಇರ್ಬೋದು ಯಾರಿಗೆ ಅದೇ ಬೇರೆಯವರಿಗೆ ಕನ್ವಿನ್ಸ್ ಆಗಿಲ್ಲ ಅದು ಎಷ್ಟೋ ಅಷ್ಟೇ ಅದು ಅಷ್ಟು ಅದು ಬೈದಾಗಲಿಲ್ಲ ನನಗೊತ್ತು ಹೊಸಬ್ರವರು ಅದರಿಂದ ಐ ಡೋಂಟ್ ನೋ ಇನ್ ಪ್ರಾಪರ್ಲಿ ಅದರಿಂದ ಐ ಅಬ್ಜೆಕ್ಟ್ ಇಟ್ ಅಂತ ಹೇಳ್ಬೋದು ಆದ್ರೆ ಬೈದ್ಬಿಟ್ರೆ ತಪ್ಪದು ಆದ್ರಿಂದ ಇನ್ನೂ ಹೇಳೋದಾದ್ರೆ ವೇದ ಒಪ್ಪೋದಿಲ್ಲ ಅಂತ ಹೇಳೋ ಜನಗಳಿಗಿಂತ ವೇದದಲ್ಲಿ ಕೆಲವು ಭಾಗ ಸುಳ್ಳಿದೆ ಅಂತ ಹೇಳೋ ಜನಗಳಿರೋರು ಇನ್ನೂ ಡೇಂಜರಸ್ ಆದರು ವೇದ ಡೈರೆಕ್ಟ್ ಬೈತಾ ಇದ್ದಾರೆ ಅವ್ರು ಬೈದಿಲ್ಲ ಒಪ್ಪೋದಿಲ್ಲ ಅಂತ ನೆಗೆಟಿವ್ ಬೈದು ನೆಗೆಟಿವ್ ಪಾಸಿಟಿವ್ ಬೈತಾ ಇದ್ದಾರೆ ಈ ಹೆಸರು ವೈದಿಕ ಅಂತ ಕಳ್ಕೊಂಡ್ರು ಜೊತೆಗೆ ಅದಕ್ಕೆ ಹೇಳ್ತಾರೆ ವೈದಿಕ ಹೇಗಾಗ್ತೀರಿ ನೀವು ವೈದಿಕ ಮತ ಅಲ್ಲ ನಿಮ್ಮ ಮತ ಅಂತ ಹೆಸರು ಬರೆದಿದ್ದೆ ಹೊತ್ತು ವೈದಿಕ ಮತ ಅಲ್ಲ ಏನ್ ಹಾಗಾದ್ರೆ ಹೌದು ದೇವರು ಯಾವ ಗುಣಗಳಿಗೂ ಏನಿಲ್ಲ ವಿರೋಧ ಇಲ್ವೇ ಇಲ್ಲ ಯಾವ ಗುಣಗಳು ಪರಸ್ಪರ ವಿರೋಧ ಇಲ್ಲ ಜಾಯ ನೀಡಿರ್ತಾರೆ ಒಬ್ಬನ ಬಿಡುಗಡೆ ಮಾಡಿದ ಒಬ್ಬನ ಶಿಕ್ಷೆ ಕೊಟ್ಟ ಬಿಡುಗಡೆ ಮಾಡೋದು ಬೇರೆ ಗುಣ ಶಿಕ್ಷೆ ಕೊಡೋದು ಬೇರೆ ಗುಣ ಈ ವಿರೋಧ ಬರ್ತಲ್ಲ ಅಂತ ಕೇಳಿದ್ರೆ ತಪ್ಪದು ನಿರಪರಾಧಿಯನ್ನು ಬಿಡುಗಡೆ ಮಾಡೋ ಕೇಸ್ ಅದು ಅಪರಾಧ ಶಿಕ್ಷೆ ಮಾಡೋ ಕೇಸ್ ಅದು ಬಟ್ ಯಾವ ವಿರೋಧ ಬರೋದು ಒಬ್ಬೊಬ್ಬರಾದಿನ ಬಿಡುಗಡೆ ಮಾಡಿದ ಒಬ್ಬೊಬ್ಬರಾದಿನ ಶಿಕ್ಷಿಸಿದ ಅದು ದೋಷ ಇದು ದೋಷ ಅಲ್ಲ ಅರ್ಥ ಆಯ್ತಾ ಈಗ ಅದು ಅರ್ಥ ಮಾಡ್ಕೋಬೇಕಾದ್ರೆ ವಿರುದ್ಧಗಳು ಹೇಗೆ ಬರ್ತದೆ ಕೆಲವು ವಿರುದ್ಧಗಳು ಅಲ್ಲ ಒಂದೇ ನ್ಯಾಯಕ್ಕೆ ವಿರುದ್ಧ ಮಾಡಿದ್ರೆ ವಿರುದ್ಧ ಅಂತಾರೆ ಹೊರತು ತಪ್ಪಿತಸ್ಥನಿಗೆ ಶಿಕ್ಷೆ ಕೊಟ್ಟು ನಿರಪರಾಧಿ ಬಿಡುಗಡೆ ಮಾಡಿದ್ರೆ ಅದು ಗುಣ ಆಗತ್ತೆ ಹೊರತು ವಿರೋಧ ಅಂತ ಕರೆಯೋದಿಲ್ಲ ಇಂಥ ಪ್ರಶ್ನೆಗಳನ್ನ ಬಂದು ಏನ್ ಮಾಡ್ತಾರೆ ಕನ್ಫ್ಯೂಸ್ ಮಾಡ್ಬಿಡ್ತಾರೆ ಇಂಥ ಪ್ರಶ್ನೆ ಹಾಕೋಬಿಟ್ಟು ಕನ್ಫ್ಯೂಸ್ ಮಾಡಿ ದೇವರು ಸೃಷ್ಟಿಕರ್ತತ್ವ ಇದೆಯಾ ಇಲ್ಲ ಹಾಗೆ ಮಳೆ ಮಾಡಲೇಬಾರ್ದು ಮಳೆ ಕರ್ತತ್ವ ಇದೆಯಾ ಇಲ್ಲ ಸೃಷ್ಟಿ ಮಾಡಬಾರ್ದು ಏನರ್ಥ ಅದಕ್ಕೆ ಸೃಷ್ಟಿ ಕಾಲಕ್ಕೆ ಸೃಷ್ಟಿ ಮಾಡೋದು ಗುಣ ಪ್ರಳಯ ಕಾಲಕ್ಕೆ ಪ್ರಳಯ ಮಾಡೋದು ಗುಣ ಯಾವಾಗ ಗುಣ ಅದು ಸೃಷ್ಟಿ ಮಾಡೋಕ್ಕೆ ಪ್ರಳಯ ಮಾಡಿದ್ರೆ ತಪ್ಪು ಅರ್ಥ ಆಯ್ತು ಅವನೇ ಹೇಳಿದ್ದು ಅವಾಗ ವಿಚಾರ ಶುರು ಮಾಡಿ ತಪ್ಪಾದ ಶುರು ಮಾಡಿ ದೇವ್ರ ಬಗ್ಗೆ ಇಲ್ಲದ ವಿಚಾರ ಶುರು ಮಾಡಿ ನಮ್ಮ ಜನ ಪ್ರತ್ಯೇಕ ಕೇಳಿದ್ರೆ ದೇವರು ಕರುಣಾಡವಾದ್ರೆ ನಮಗೆಲ್ಲ ಮೋಕ್ಷ ಕೊಡ್ಲಿ ಅಂದ್ರೆ ತಪ್ಪಾದ ಪರೀಕ್ಷೆ ಕೊಡ್ಲಿ ಅಂತ ಅವರೆಲ್ಲ ಕೇಳಿದ್ದು ಹಾಗೆ ಸುರಾಣಕ್ಕೆಲ್ಲ ಅಂಥವರನ್ನೇ ಕೇಳಿದ್ದು ಎಂಥ ಅನ್ಯಾಯ ಮಾಡಿದ್ರು ಕೊಡೋದು ಮೋಕ್ಷ ಆಗಲಿ ಹಾಗೆಲ್ಲ ಕೊಡಕ್ಕೆ ಬರೋದಿಲ್ಲ ಯಾವ ದೇವ ರಮಯ ನಾರಾಯಣಂ ನಾವು ಯೋಜನೆ ಅಂತ ಲಕ್ಷ್ಮೀನಾರಾಯಣರ ಯೋಗ ಒಂದು ಬಿಟ್ಟು ಬೇರೆ ತಿಳ್ಕೊಟ್ಟು ಒಂದು ಕಂಡೀಷನ್ ಆಗಿದೆ ಇಲ್ಲ ತಪ್ಪಿಗಳ ಅಪರಾಧಿಗಳಿಗೆಲ್ಲ ಕೊಡೋದಾದ್ರೆ ಸಜ್ಜನಿಗೆ ದ್ರೋಹ ಮಾಡಿದಾಗಲೇ ಕಾರಣ ಏನ್ ಮಾಡಿದ್ರು ಇವರು ತಪ್ಪಾಗಿ ಇಂಟರ್ಪ್ರಿಟ್ ಮಾಡಿದ್ರು ಆ ರೀತಿ ಮಾಡಬಾರ್ದು ಅಷ್ಟು ಒಳ್ಳೆ ಮೆಸ್ಟ್ 500 ರೂಪಾಯಿ ಮಾಡಲಿ ಅಂತ ಕೇಳಿದ್ರೆ ಅವ್ನು ಒಳ್ಳೆ ಮೆಸ್ಟ್ ಆಗಲಿ ಕೆಟ್ಟ ಮೆಸ್ಟ್ ಆಗ್ತಾರೆ ಮತ್ತೆ ಕರುಣೆ ತೋರಿಸ್ಬೇಕಲ್ಲ ಅದು ಕರುಣೆಗೆ ಆಗ್ತಾನ ಅಂತ ಫೇಲ್ ಆದನ್ನು ಪಾಸ್ ಮಾಡೋದು ಕರುಣೆ ಅಂತಾರ ಏನಂತಾರ ಅದಕ್ಕೆ ಅನ್ಯಾಯ ಅಂತಾನೆ ಕರುಣೆ ಯಾವಾಗ ಏನಾಗಿರಬಾರ್ದು ನ್ಯಾಯಕ್ಕೆ ವಿರುದ್ಧ ಆಗಿರಬಾರ್ದು ಡಿಫ್ರೆನ್ಸ್ ಗೊತ್ತಾಯ್ತಾ ಕರುಣೆ ಯಾವಾಗ ಕೂಡ ನ್ಯಾಯಕ್ಕೆ ವಿರುದ್ಧ ಆಗಬಾರ್ದು ಲೇಟ್ ಆಗೋದು ಸೇರುತ್ತೆ ಕ್ಲಾಸ್ಗೆ ಅದು ಕರುಣೆ ಕಾಪಿ ಹೊಡೆಯನ್ನು ಸೇರಿಸುತ್ತೆ ಅದೇನಾಗ ಅದು ಅನ್ಯಾಯ ಅನ್ಯಾಯ ತಪ್ಪು ಯಾರು ಹೋಗೋದಿಲ್ಲ ಕೋಲ್ಡ್ ಹೋದ್ರು ಸ್ಟಾರ್ಟ್ ಆಗ ಇದು ಲೇಟಾಗಿ ಬಂದೇ ಬಿಟ್ಟ ತಪ್ಪಲ್ಲ ಯಾಕೆ ಡಿಸ್ಕಷನ್ ಇದೆ ಲೇಟಾಗಿ ಬರೋದು ಅಪರಾಧನೇ ಎಂತ ಅಪರಾಧ ಅದ ಕ್ಷಮ್ಯ ಅಕ್ಷಮ್ಯ ಅಲ್ಲ ಅಕ್ಷಮ್ಯ ಬೇರೆ ಕ್ಷಮ್ಯ ಬೇರೆ ಅಪರಾಧಗಳು ಎರಡಿದೆ ಇದೆಲ್ಲ ಯೋಚನೆ ಮಾಡಿದವರಿಗೆ ದೇವರ ಬಗ್ಗೆ ಸಂಶಯ ಬರೋದಿಲ್ಲ ಎಲ್ಲರಿಗಿಂತ ಅಪಾರ್ಥ ಮಾಡಿಕೊಂಡು ದೇವರು ಕರುಣಾಡವಾದ ಎಲ್ಲರನ್ನು ಕ್ಷಮಿಸಲಿ ಅಥವಾ ಎಲ್ಲರನ್ನು ಶಿಕ್ಷಿಸಲಿ ಏನೋ ಪ್ರಶ್ನೆ ಕೇಳ್ತಾರೆ ದೇವರಿಗೆ ನಿನ್ನಂತ ದರ್ಶನ ಇಲ್ಲ ಅಂದ್ರೆ ದೇವರು ಹಾಗೆ ಮಾಡೋದಿಲ್ಲ ಅಂತ ಹೇಳಿ ಈ ದರ್ಶನ ಏನಾರ ಕೇಳ್ತಾ ಇದ್ದೆ ದೇವರು ಹಾಗಿಲ್ಲ
ನೆಕ್ಸ್ಟ್ ಸರ್ವೇ ವೇದ ಸರ್ವಶಾಸ್ತ್ರ ಉತ್ಪಾದ್ಯ ಅದೇನರ್ಥ ಆಗ್ತದೆ ಸಾಮಾನ್ಯ ಹೇಳ್ತಾರೆ. ಸರ್ವಶಾಸ್ತ್ರ ಉತ್ಪಾದ್ಯ ಜ್ಞಾನಸ್ಯ ಏಕರೂಪಿ ಅರೂಪಹೇತ್ವ ಅಸಹೃತಸ್ಯ ಸಮನ್ವಯಾದಿಯುಕ್ತ ಉಪಕ್ರಮಾದಿ ಹೇತೋ ಕಾರ್ತೇನ ಆಗಮೋದಿತತ್ವ ಸಾಧಕತ್ವ ಅಯೋಗ. ಸಮಯ ಆ ವಾಕ್ಯದ ಸಾಮಾನ್ಯ ಅರ್ಥ ಅಂದ್ರೆ ಏನು? ಸರ್ವಶಾಸ್ತ್ರ ಉತ್ಪಾದ್ಯ ಜ್ಞಾನಸ್ಯ ಸರ್ವಶಾಸ್ತ್ರಗಳಿಂದ ಉತ್ಪಾದಿಸಲ್ಪಡುವಂತಹ ಜ್ಞಾನಕ್ಕೆ ಏಕರೂಪಿ, ಗೊತ್ತಾಯ್ತಾ? ಏಕರೂಪಿತ್ವ ಇದೆ. ಮತ್ತು ಅರೂಪ ಹೇತು ಅಸಹಕೃತಸ್ಯ, ಮತ್ತು ಎಂದೂ ಕೂಡ ವಿರುದ್ಧ ರೂಪ ಇರಲು ಸಾಧ್ಯನೇ ಇಲ್ಲ. ಇತಿ ಸಮನ್ವಯ, ಈ ರೀತಿ ಸಮನ್ವಯದಿಂದ ಇತಿ ಉಕ್ತ ಉಪಕ್ರಮಾದಿ ಹೇತೋ ಹಿಂದೆ ಹೇಳಿದಂತಹ ಉಪಕ್ರಮಾದಿ ಲಿಂಗಗಳಿಗೆ ಕಾಸ್ನೇನ ಆಗಮೋದಿತತ್ವ ಸಾಧಕತ್ವ ಯೋಗ. ಹಿಂದೆ ಹೇಳಿದ ವ್ಯಕ್ತಿಗಳಿದೆಯಲ್ಲ ಸಂಪೂರ್ಣವಾಗಿ ಕಾಸ್ನೇನ ಆಗಮೋದಿತತ್ವ ಸಾಧಕತ್ವ ಇದೆ. ಸಾಧಕತ್ವ ಅಯೋಗ, ಸಾಧಕತ್ವ ಇಲ್ಲ ಎಂದು ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಅದನ್ನ ಕನ್ಕ್ಲೂಡ್ ಮಾಡಿದೆ. ಹೀಗೆ ಈಚ್ಛತೆ ರಾಜಬ್ರಹ್ಮನ ಸೂತ್ರದಲ್ಲಿ ಬಂದಿರತಕ್ಕಂಥ ಅಧಿಕರಣ, ಈಚ್ಛತೆ ಅಧಿಕರಣ ಸಂಬಂಧಪಟ್ಟ ಸೂತ್ರಗಳ ಅರ್ಥವನ್ನೆಲ್ಲ ಅನೇಕ ರೀತಿ ಬಿಡಿಸಿ ಹೇಳ್ತಾ ಇದ್ದಾರೆ. ಸರ್ವೇ ವೇದಾಯ ಪದಮಾಮನಂತಿ, ಸರ್ವೇ ವೇದಾಯ ತ್ರೈಕಂ ಭವಂತಿ, ಸರ್ವೇ ವೇದ ಏಕೈವ ವ್ಯಾಪತಿ, ಬ್ರಾಹ್ಮಂ ಜ್ಞಾನಂ ಪರಮಂತೇಕಮೇವ, ವೇದೈಶ್ಚ ಸರ್ವೈರಹಮೇವ ವೇದ್ಯಃ, ವೇದೇ ರಾಮಾಯಣೇ ಚೈವ ಇತ್ಯಾದಿ ಶ್ರುತಿ ಸ್ಮೃತಿ ಶತೈಃ ಅನಂತಾಗಮಾನಾಂ ವಿಷ್ಣುರೂಪ ಏಕಾರ್ಥನಿಷ್ಠತ್ವೋಕ್ತ್ಯ ಗತಿ ಸಾಮಾನ್ಯ ಈಕ್ಷಣೀಯತ್ವಾಚ್ಯ ಮುಖ್ಯವೃತ್ತೈವ ಕಾಸ್ನೇನ ಆಗಮೋದಿತಃ ಸರ್ವಕರ್ತ ಅನಂತಗುಣೋ ವಿಷ್ಣುರೇವ ಜಿಜ್ಞಾಸ್ಯಃ ಇತಿ ಭಾವಃ. ಅದರ ಸಾರಾಂಶ ಏನು ಅಂದ್ರೆ ಗತಿ ಸಾಮಾನ್ಯ ಅದೇ ರೀತಿ ಬಿಡಿಸ್ತಾರೆ. ಸರ್ವೇ ವೇದಾಯ ಪದವಾಮನಂತಿ, ಒಂದು ನಿಯಮ. ಸರ್ವೇ ವೇದಾಯ ಪದವಾಮನಂತಿ, ಎಲ್ಲಾ ವೇದಗಳು ಯಾರ ಸ್ವರೂಪವನ್ನ ತಿಳಿಸಿಕೊಡುವವೋ. ವೇದಗಳಿಗೇನಿದೆ ಈಗ ವಿರೋಧ ಇಲ್ಲ, ಎಲ್ಲ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳ್ತಾ ಇವೆ. ಸರ್ವೇ ವೇದಾಯ ಏಕಂ ಭವಂತಿ, ಎಲ್ಲಾ ವೇದಗಳು ಕೂಡ ಯಾರ ಬಗ್ಗೆ ಒಂದೇ ಮಾತನ್ನು ಹೇಳುತ್ತವೆಯೋ, ಒಂದೇ ಮಾತು ಅಂದ್ರೆ ಏನರ್ಥ? ಅವಿರುದ್ಧವಾದ ಮಾತನ್ನಾಡ್ತಾ ಇವೆ. ಸರ್ವೇ ವೇದ ಏಕೈವ ವ್ಯಾಹೃತಿ, ಎಲ್ಲಾ ವೇದಗಳು ಕೂಡ ವ್ಯಾಹೃತಿ ಅರ್ಥನೇ ಆಗಿವೆ. ವ್ಯಾಹೃತಿಗಳು ಯಾವುದು? ಹೂ ಹೂ ಗೋಹ ಸ್ವಹ. ಅದಕ್ಕೆ ಓಂಕಾರದ ಅರ್ಥ ಏನೋ ವ್ಯಾಹೃತಿಗಳು, ವ್ಯಾಹೃತಿಗಳ ಅರ್ಥ ಏನೋ ಗಾಯತ್ರಿ, ಗಾಯತ್ರಿ ಅರ್ಥ ಏನೋ ಪುರುಷೂಕ್ತ, ಪುರುಷೂಕ್ತ ಅರ್ಥ ಏನೋ ಪುರುಷೂಕ್ತ ಅರ್ಥ ಮೂರು ವೇದಗಳು. ಅಲ್ಲಿ ಮೂರು ವರ್ಗ ಮೂರು ವೇದಗಳು ಅಂದ್ರೆ ಏನು? ಓಂಕಾರದ ಅರ್ಥಕ್ಕೂ ವೇದಾರ್ಥಕ್ಕೂ ಏನಿಲ್ಲ ಅಂತ ಆಯ್ತು. ಈಗ ವಿರೋಧ ಇಲ್ಲೇ ಇಲ್ಲ. ಅದರಿಂದ ವಿವರಣೆ ಇರಬೇಕು, ವಿರೋಧ ಬೇರೆ ವಿವರಣೆ. ವಿವರಣೆ ಎಷ್ಟು ಬೇಕಾಗಿರ್ಬೋದು, ವಿರೋಧ ಮಾತ್ರ ಎಷ್ಟಿರ್ಲಿಕ್ಕೂ ಸಾಧ್ಯ ಇಲ್ಲ. ಸರ್ವೇ ವೇದ ಹೇಳ್ತಾ ಪಾಯಸ ಮಾಡ್ತಾ ಇರ್ತಾನೆ, ಸಿಹಿ ಸಕ್ಕರೆ ಹಾಕಿದ, ಬೆಲ್ಲ ಹಾಕಿದ ಸರಿ ಅಂತ, ದ್ರಾಕ್ಷಿ ಹಾಕಿದ ಕೂಡ ಸರಿಯಾಗಿ, ಸ್ವಲ್ಪ ವಿಷ ಹಾಕಲ್ಲ ಅಂತ ಕಡೆ ಹೇಳ್ಬೇಕಾದ್ರೆ ಅದೇನದು ವಿರುದ್ಧ. ನಾವು ಉಪ್ಪಾಗಲ್ಲ, ವಿರುದ್ಧ, ಕಂಪ್ಯಾಟಿಬಲ್ ಅಲ್ಲ. ಕಂಪ್ಯಾಟಿಬಲ್ ಆಗಿ ಏನ್ ಜೊತೆ ಹಾಕ್ಬಿಡ್ಬೇಕು. ಪಾಯಸದ ಗುಣ ಏನದಕ್ಕೆ? ಸಿಹಿ ಅಫೆಕ್ಟ್ ಆಗಬಾರ್ದು. ಸಿಹಿ ಗತಿ ಸಾಮಾನ್ಯ. ಇದು ದ್ರಾಕ್ಷಿಯಲ್ಲಿ ಸಿಹಿ ಇದೆ, ಗೊತ್ತಾಯ್ತಾ? ಎಲ್ಲರಲ್ಲೂ ಸಿಹಿ, ಕೆಲವು ಸಿಹಿ ಇದೆ. ಏಲಕ್ಕಿ ಇವರ ಸಿಹಿನ ಏನ್ ಮಾಡುತ್ತದ? ಸಪೋರ್ಟ್ ಮಾಡುತ್ತೆ. ಕೆಲವು ಡೈರೆಕ್ಟ್ ಸಿಹಿ ಉಪ್ಪು ಏನ್ ಮಾಡುತ್ತದನ್ನ ಅಪೋಸಿಟ್ ಮಾಡುತ್ತೆ. ವಿಷ ಆಕ್ಚುಲಿ ಸ್ಟಿಲ್ ಅದು ಇನ್ಕಂಪ್ಯಾಟಿಬಲ್. ಅದಕ್ಕೆ ಬೇರೆ ಎಲ್ಲಾ ವೇದಗಳಲ್ಲೂ ಕೂತು ಒಂದೇ ಅರ್ಥ ಇದೆ. ಬ್ರಾಹ್ಮಂ ಜ್ಞಾನಂ ಪರಮಂತು ಏಕಮೇವ. ಬ್ರಾಹ್ಮಂ ಜ್ಞಾನಂ, ಬ್ರಹ್ಮ ವಿಷಯಕವಾದ ಜ್ಞಾನ, ಪರಮಂ ಹೈಯೆಸ್ಟ್ ಟ್ರೂತ್ ಅಬೌಟ್ ಬ್ರಹ್ಮ ನಂಬುದೇನು ಏಕಮೇವ ಎಂದು ಕಾಂಟ್ರಾಡಿಕ್ಟಿ ಆಗಿರೋ ಸಾಧ್ಯವೇ ಇಲ್ಲ. ಸರ್ವಗುಣ ಪೂರ್ಣ ಅಂತ ಹೇಳಿದ್ದಾರೆ. ಎಷ್ಟು ಯಾವ ಭಾಗ ವೇದ ತೆಗೆದು ನೋಡಿ ಕೂಡ ಏನಿಲ್ಲ ಸಾಧ್ಯ ಇಲ್ಲ. ಸರ್ವಗುಣ ಪೂರ್ಣ ವಿರುದ್ಧ ಆಗಲಿ ಸಾಧ್ಯನೇ ಇಲ್ಲ. ದೋಷಗಳು ಎಲ್ಲಾ ವೇದಗಳಲ್ಲಿ ಯಾವ ವಿಷಯ ಬಂದರೂ ಕೂಡ ಏನಿಲ್ಲ, ದೇವರಲ್ಲಿ ಯಾವ ದೋಷಗಳು ಇಲ್ಲ. ಇವೆಲ್ಲ ಕನ್ಫರ್ಮ್ ಮಾಡೋಣ. ಹಾಲು ಅಂದ್ಮೇಲೆ ಏನಿರ್ಬೇಕದು? ನಮ್ಮ ಕಡೆ ಸ್ವಲ್ಪ ಕಪ್ಪಿರುತ್ತೆ ಅಂತ ಹೇಳಿದ್ರೆ ಸಾಧ್ಯನಾ? ಹಾಲಿನ ಸಾಮಾನ್ಯ ಗುಣ ಏನದು? ಬೆಳಗಿರುವಿಕೆ. ಎಷ್ಟು ತಮಾಷೆ ಅಂದ್ರೆ ಗಿಡದ ಹಾಲು ತಗೋತಾರೆ, ಕಳ್ಳಿ ಹಾಲು ಗಿಡ, ಅದು ಕೂಡ ಹೇಗಿರುತ್ತೆ? ಹಾಲು ಅಂತ ಕರೆಕ್ಟ್ ಏನಾಗ್ಬೇಕದ? ಆಮೇಲೆ ಎಣ್ಣೆ ಇಬ್ಬರು ತೆಂಗಿನ ಹಾಲು, ತೆಂಗಿನ ಹಾಲು ಕೂಡ ಹೇಗಿರುತ್ತೆ? ಮತ್ತೆ ಬೆಳಗ್ಗೆ ಹಾಲು ಕಂತ ಎಕ್ಕೆ ಹಾಲು ಬೆಳಗಿರುತ್ತೆ. ಸೊ ಹಾಲಿಗಳು ಕೂಡ ಏನಿದೆ? ಬೆಳಿಯಾಗಿರುವಿಕೆ. ಅದು ಗತಿ ಸಾಮಾನ್ಯ ಇದೆ. ಅದಿಲ್ಲ ಅವ್ರಿಗೆ ಏನಂತ ಕರೆಯೋದಿಲ್ಲ ಅಲ್ಲ. ಈ ಮಾಡಿ ರಸ ಅಂತ ಹಾಲು ಅಂತ ಕರೆಯೋದಿಲ್ಲ, ರಸ ಅಂತ ಶುರುವಾಗಿ. ಆಮೇಲೆ ನೀರು, ವ್ಯತ್ಯಾಸ ಇದೆ. ಆ ಪದ ಹೇಳಿದ ತಕ್ಷಣ ಕರೆಕ್ಟ್ ಏನ್ ಅರ್ಥ ಆಗುತ್ತೆ? ವೆಹಿಕಲ್, ಗತಿ ಅಂದ್ರೆ ವೆಹಿಕಲ್. ಟ್ರಾಕ್ಟರ್ ಇದೆಲ್ಲ ವೆಹಿಕಲ್ಗಳೇ. ಕಾರು ಸ್ಕೂಟರ್ ಚೇಂಜ್ ಆಗ್ಬೋದು. ವೆಹಿಕಲ್ ನಮ್ಮದು ಸಾಮಾನ್ಯ ಗುಣ ಇದೆ. ಇದೆಲ್ಲ ತಿಳ್ಕೊಂಡಾಗ ನಮ್ಮ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ವೇದೇ ರಾಮಾಯಣೇ ಗತಿ ಸಾಮಾನ್ಯ ಸೂತ್ರದ ಅರ್ಥ ಇದೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆಧಾರವಂದೇಶ ವಿಷ್ಣು ಸರ್ವತ್ರ ಗೀಯತೆ. ಗತಿ ಸಾಮಾನ್ಯ ಯಾವುದಿದೋ? ವಿಷ್ಣು ಸರ್ವತ್ರ ಗೀಯತೆ. ಈ ಬದಲಾವಣೆ ಇಲ್ಲವೇ ಇಲ್ಲ ಅದರೊಳಗೆ, ಅದೇ ರೀತಿಯೇ ಇದೆ. ಆಯ್ತಾ? ಗತಿ ಅನೋರ್ಜ ಸರ್ವಶಾಸ್ತ್ರಾಣಿ ವಿಚಾರ್ಯತೆ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ. ಗತಿ ಸಾಮಾನ್ಯ ಮತ್ತೆ ಧ್ಯೇಯೋ ನಾರಾಯಣ ಸ್ವರಂ ಎಲ್ಲಾ ಶಾಸ್ತ್ರಗಳ ಸಾರ. ಎಷ್ಟು ಸಿಂಪಲ್ ಇದೆ.
ಇಲ್ಲ ಏನಾದ್ರು ಬಂದಿದೆಯಾ ಅಂದ್ರೆ ಸಾಧ್ಯನೇ ಇಲ್ಲ. ಗಾಯತ್ರಿ ಮಂತ್ರ ಸರ್ವಶ್ರೇಷ್ಠವಾದ ಮಂತ್ರ. ಎಲ್ಲಾ ಶಾಸ್ತ್ರಗಳ ಸಾರ ಏನು? ದೇವೋ ನಾರಾಯಣ ಸ್ಥಳ. ಗಾಯತ್ರಿ ಮಂತ್ರ ಏನ್ ಹೇಳುತ್ತೆ? ದೇವಸ್ಥಳ ವ್ಯಕ್ತಿ ನಾರಾಯಣ. ಕರೆಕ್ಟ್ ಬಂತ. ಸರ್ವಶಾಸ್ತ್ರಾರ್ಥ ಗಾಯತ್ರಿ, ಸರ್ವಶಾಸ್ತ್ರಾರ್ಥ ವಿಷ್ಣು ಸರ್ವೋತ್ತಮ, ಎರಡು ಮ್ಯಾಚ್ ಆಗುತ್ತೆ. ನಮ್ಗೆ ಕನ್ವಿನ್ಸ್ ಆಯ್ತಾ? ಓ ಗಾಯತ್ರಿ ಸರ್ವಶಾಸ್ತ್ರಾರ್ಥ ಕರೆಕ್ಟ್. ಈ ರೀತಿ ಮ್ಯಾಥಮೆಟಿಕಲಿ ಎಲ್ಲ ನೋಡ್ತಾ ಹೋಗ್ಬಿಟ್ರೆ ಸಮಸ್ಯೆನೇ ಬರುತ್ತೆ. ಸೊ ಮ್ಯಾಥಮೆಟಿಕ್ಸ್ ಏನ್ ಸಪೋರ್ಟ್ ಮಾಡುತ್ತೆ ಈಗ? ವಿಷ್ಣು ಸರ್ವೋತ್ತಮ ಸಾಧಿಸೋದು. ಹಾಗಾಗಿ ಮ್ಯಾಥಮೆಟಿಕ್ಸ್ ಸಾಧು ವಿಷ್ಣು ಸರ್ವೋತ್ತಮ ಬಂದಿದೆ. ಎಕನಾಮಿಕ್ಸ್ ಅರ್ಥಶಾಸ್ತ್ರ, ಅರ್ಥ ದುಡ್ಡು, ಗೊತ್ತಾಯ್ತಾ? ಎಲ್ಲಾ ದುಡ್ಡು ಬರೋದು ಯಾರಿಂದ? ದೇವರಿಂದ. ಧ್ರುವನಿಗೆ ಬಂತ ಇಲ್ಲೋ? ಧ್ರುವನಿಗೆ ಏನು ಬಂತು? 336,000 ವರ್ಷಗಳ ಚಕ್ರಾಧಿಪತ್ಯ ಬಂತು ಅಂತ ಅರ್ಥ ಯಾವ್ದು ಕಾರಣ ಬರಲು ಸಾಧ್ಯ ಇದೆಯಾ? ಅದಕ್ಕೆ ಸರ್ವ ಪುರುಷಾರ್ಥ ಪ್ರಾಪ್ತಿ ಕೂಡ ವಿಷ್ಣುವಿನಿಂದ ಆಗೋದ್ರೆ ನಾನೇ ಸರ್ವೋತ್ತಮ. ಕಾಮನೆ ಅವನಷ್ಟು ಪೂರೈಸೋದು ಯಾರ ಕೈಲೂ ಸಾಧ್ಯ ಇಲ್ಲ. ಮೋಕ್ಷದಲ್ಲಿ ಸರ್ವಕಾಮ ಸಿದ್ಧಿ ಆಗುತ್ತೆ. ಮೋಕ್ಷ ಅವನ ಜಾಗ, ಅದು ಕೂಡ ವಿಷ್ಣು ಸರ್ವೋತ್ತಮತ್ವನೇ ಹೇಳುತ್ತೆ. ಯಾವ ರಂಗದಲ್ಲಿ ವಿಚಾರ ಮಾಡಿದ್ರು ಕೂಡ ವಿಷ್ಣು ಸರ್ವೋತ್ತಮತ್ವನೇ ಶಾಸ್ತ್ರಾರ್ಥ. ಈ ಶಾಸ್ತ್ರ ಎರಡೇ ತಗೋಬೇಕೀಗ. ವೇದಾದಿಗಳೆಲ್ಲ ಒಂದು ಶಾಸ್ತ್ರ, ಅದಕ್ಕೆಲ್ಲ ವಿಷ್ಣು ಸರ್ವೋತ್ತಮ ತಾತ್ಪರ್ಯ. ಅನಂತರ ಅದೇ ರೀತಿಯೇ ಸ್ವಲ್ಪ ವೇದಾಂಗಗಳು ಬಂತು ಈಗ. ಅವು ವೇದ ಅಂಗಗಳು. ವೇದ ಅಂಗಗಳಂದ್ರೇನು? ಯಾಜ್ಞವೇರೇಶ್ವರಿ ವೇದ. ಯಾಜ್ಞವೇರಿ ಏನಾಗಿರ್ಬೇಕು? ಯಾವಾಗಲೂ ಮೇಲೆ ಸಪೋರ್ಟ್ ಆಗಿರೋದು. ಅಂಗ ಅನ್ನೋದು ಯಾವಾಗಲೂ ಯಾವ್ದು ಸಪೋರ್ಟ್ ಮಾಡಬೇಕು? ಅಂಗಕ್ಕೆ ಅಂಗಿ ಸಪೋರ್ಟ್ ಮಾಡಬಾರ್ದು. ಅಂಗಿ ಅಂಗ ಕನ್ನಡದ ಅಂಗಿ ಅಲ್ಲ, ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಅಂಗಿ ಅಂದ್ರೆ ಸೆಕೆಂಡರಿ, ಗೊತ್ತಾಯ್ತು? ಅಲ್ಲಿ ಅಂಗಿ ಅಂದ್ರೆ ಪ್ರಧಾನ, ಅಂಗಾಂಬ ಸೆಕೆಂಡರಿ. ಅಂಗಾಂಬ ದೊಡ್ಡದ, ಅಂಗಿ ದೊಡ್ಡದ? ಇಲ್ಲಿ ಕನ್ನಡದಲ್ಲಿ ಅಂಗಿನೇ ದೊಡ್ಡದು, ಯಾಕೆ ದೇಹ ದೊಡ್ಡದು. ಇಲ್ಲಿ ಆಗಲ್ಲ, ಅಂಗ ಅಂಗಿ. ಯಾಕೆ? ಅಂಗಾಂಬ ಇಡೀ ಪಾರ್ಟ್, ಅಂಗಿ ಎಂಬ ಕೈಕಾಲುಗಳ ಅಂಗ, ಅಂಗಾಂಗಗಳು. ಇಡೀ ದೇಹ ಅನ್ನೋದು ಅಂಗಿ. ಆದ್ದರಿಂದ ವೇದಾಂಗ, ವೇದ, ಅಂಗಿ. ವೇದಾಂಗಗಳೆಲ್ಲ ಶಿಕ್ಷಾ, ವ್ಯಾಕರಣ, ಛಂದಸ್ ಎಲ್ಲ ಕೂಡ ಸಪೋರ್ಟ್ ಮಾಡಬೇಕು. ಮತ್ತೆ ಈಗ ಇನ್ನು ವೇದಾನುಸಾರಿ ಅಂತ ಯಾವ್ದು ಸಪೋರ್ಟ್ ಮಾಡಬೇಕು? ಅದನ್ನೇ ಸಪೋರ್ಟ್ ಮಾಡಬೇಕು. ಈಗ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಲ್ಲ ತಗೋಬೇಕು. ಅವು ಆಕ್ಚುಲಿ ಏನಲ್ಲ, ವೇದ ಅಲ್ಲ. ಆದ್ರೆ ವೇದ ಸತ್ಯ ಹೇಳಿದ್ರೆ, ಇವು ಶಾಸ್ತ್ರ ಸತ್ಯ ಹೇಳಬೇಕಾದ್ರೆ ಅರ್ಥ ಏನ್ ಮಾಡ್ಕೊಡ್ತೀವೋ ಕಾಂಟ್ರಾಡಿಕ್ಟರಿ ಮಾಡಾಗಿಲ್ಲ. ಮಾತಾಡೋದು ಫಿಸಿಕ್ಸ್ ಕೆಮಿಸ್ಟ್ರಿಗಳು, ಫಿಸಿಕ್ಸ್ ಬೇರೆ ಕೆಮಿಸ್ಟ್ರಿ ಬೇರೆ, ಬಟ್ ಎಲ್ಲ ಕಾಂಟ್ರಾಡಿಕ್ಟರಿ. ಡಿಫರೆಂಟ್ ಸಬ್ಜೆಕ್ಟ್ ಬೇರೆ, ಕಾಂಟ್ರಾಡಿಕ್ಟರಿ ಸಬ್ಜೆಕ್ಟ್ ಬೇರೆ. ಕಾಂಟ್ರಾಡಿಕ್ಟರಿ ಏನರ್ಥ? ಸಪೋರ್ಟಿಂಗ್ ಆದ್ರೆ ಒಂದಕ್ಕೆ ಸಂಬಂಧ. ಫಿಸಿಕ್ಸ್ ಕೆಮಿಸ್ಟ್ರಿ ಒಂದು ರೀತಿ ಸಪೋರ್ಟ್ ಮಾಡುತ್ತೆ, ಒಂದು ಕಡೆ ಕಾಮನ್ ಸಪೋರ್ಟ್ ಮಾಡು, ವಿರೋಧ ಇಲ್ಲ. ಅದು ವೇದಾಂತಕ್ಕೂ ಶಾಸ್ತ್ರಕ್ಕೆ ಏನಿಲ್ಲ ಈಗ ವಿರೋಧ ಇಲ್ಲ. ವಿರೋಧ ಬಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ವಿರೋಧ ಬರಲಿಕ್ಕೆ ಸಾಧ್ಯ ಇಲ್ಲ. ಹೇಳಿಲ್ಲ ಬೈಕಿಗೂ ಇದಕ್ಕೂ ವಿರೋಧ ಇಲ್ಲ. ಆದರೆ ಕತ್ಲೆಗೂ ಬೆಳಕಿಗೂ ವಿರೋಧ ಇಲ್ಲ. ಕತ್ತಲೆ ಬೆಳಕು ಕೋಯಿಗೆ ಇಷ್ಟ ಆಗಲು ಸಾಧ್ಯ ಇಲ್ಲ. ಆದರೆ ಸೋ ಮೆನಿ ಥಿಂಗ್ಸ್ ವೈದ್ಯರ ಎಲ್ಲ ಏನಾಗಬಹುದು? ಒಂದೇ ಕಡೆ ಇರ್ಬೋದು. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ವಿರುದ್ಧಕ್ಕೂ ಭಿನ್ನಾರ್ಥಕ್ಕೂ ವ್ಯತ್ಯಾಸ ಇದೆ. ಸೊ ಸೈನ್ಸ್ ಭಿನ್ನಾರ್ಥ ಹೇಳುತ್ತೆ ಹೊರತು ಫಿಲಾಸಫಿ ಅಗೇನೆಸ್ಟ್ ಹೇಳೋದಿಲ್ಲ. ಇದು ಗತಿ ಸಾಮಾನ್ಯನೇ. ಅರ್ಥ ಆಯ್ತಾ? ಸೈನ್ಸ್ಗೂ ವಿರೋಧ ಇದೆ ಅಂತ ಹೇಳಬಾರ್ದು, ಹೇಳಿದ್ರೆ ತಪ್ಪಾಗುತ್ತೆ. ಜಾಗಿ ಸೈನ್ಸ್ ಶಾಸ್ತ್ರನೇ ಅಲ್ಲ ಇದೆ. ಶಾಸ್ತ್ರ ಅಂದ್ಮೇಲೆ ವಿರೋಧ ಬರೋಕ್ಕೆ ವಿಷಯ ವ್ಯತ್ಯಾಸ ಅಂದ್ರೇನು? ವಿಷಯ ವ್ಯತ್ಯಾಸ ಇರ್ಬೋದು, ಆದ್ರೆ ಕಾಂಟ್ರಿಬ್ಯೂಷನ್ ಇರೋದಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದು ಜಿಜ್ಞಾಸೆ ಅಂದ್ರೆ ಅದು ಏನೇನು ಮಾಡಿದ್ರೆ ಜಿಜ್ಞಾಸೆ ಅಲ್ಲ. ಎಲ್ಲರೂ ಈಗ ಯೋಚನೆ ಮಾಡ್ತಾರೆ ರೀತಿ ಏನಂದ್ರೆ ಸೈನ್ಸೇ ಒಪ್ಪೋಣ ಅಂದ್ರೆ ತಪ್ಪು ಸೈನ್ಸೇ ನೋಡ್ತೀವಿ, ಆದ್ರೆ ಜನ ನೆಗೆಟ್ ಮಾಡೋ ಕಾರಣ ಇಲ್ಲ. ಹೇಳಿದ್ದು ಅದೇ ಹೇಳಿ, ಸ್ಕೋಪೇ ಅಲ್ಲ. ಹೇಳಿದ್ನಲ್ಲ, ರೋಡ್ ಟ್ರಾಫಿಕ್ ಜಾಮ್ ಆದ್ರೆ ಪ್ಲೇನಿಗೆ ಅಫೆಕ್ಟ್ ಆಗಲ್ಲ ಅದರಿಂದ. ಯಾಕೆ? ಆ ಪ್ಲೇನೇ ಬೇರೆ, ಪ್ಲೇನ್ ಆ ಪ್ಲೇನ್ ಬೇರೆ, ಈ ಪ್ಲೇನ್ ಬೇರೆ. ಸಂಸ್ಕೃತ ಸ್ವಲ್ಪ ಇಂಗ್ಲಿಷ್ ಸೆನ್ಸಲ್ ಪ್ಲೇನ್ ಅಂದ್ರೆ ಅರ್ಥ ಇದೆಯಲ್ಲ, ಯಾರು ಜಾಂಕಲ್ಲ ವರ್ಟಿಕಲ್ ಅಂತ ಕಡೆ ಹಾಗೆ ಪ್ಲೇನೇ ಬೇರೆ. ಅದಕ್ಕೆ ಕನ್ನಡ ಏನು ಬರುತ್ತೆ ಅದಕ್ಕೀಗ ಒಳ್ಳೆ ಸಾಧ್ಯ ಇಲ್ಲ. ಫಿಸಿಕ್ಸ್ ಕೆಮಿಸ್ಟ್ರಿ ಬೇರೆ ಸಬ್ಜೆಕ್ಟ್ಗಳು, ವಿರುದ್ಧ ಸಬ್ಜೆಕ್ಟ್ಗಳ ಅಲ್ಲ. ಇವನ್ ಕಾಮರ್ಸು ಮೆಡಿಕಲ್ ಕೂಡ ಏನಲ್ಲ, ವಿರುದ್ಧ ಅಲ್ಲ. ಯಾಕಂದ್ರೆ ಮೆಡಿಕಲ್ ಅವರು ಲೆಕ್ಕಾಚಾರ ಆಯ್ತಾರೆ ನೋಡ್ಬೇಕು, ಮತ್ತೆ ಕಾಮರ್ಸ್ ಬೇಕಾದ್ರೆ ಅವ್ರು ಬಿಲ್ ಮಾಡ್ಬೇಕಾದ್ರೆ ಯಾವ ರೀತಿ ಸೇರ್ತಾರೆ, ಅಲ್ಲಿ ಕಾಮರ್ಸ್ ಅಪ್ಲೈ ಮಾಡ್ತಾರೆ. ಬಿಲ್ ಮಾಡಿದ್ರೆ ಆರ್ಥಮೆಟಿಕ್ಸ್ ಬೇಕಾದ್ರೆ ಈಗ. ಸೊ ಒಂದಕ್ಕೊಂದು ಏನಲ್ಲ, ವಿರೋಧ ಅಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಗತಿ ಸಾಮಾನ್ಯ ಸೂತ್ರ ವಂಡರ್ಫುಲ್ ಸೂತ್ರ. ಅದಕ್ಕೆ ಏನೇನು ಹೇಳ್ತಾರೆ ಅದು ಎಟರ್ನಲ್ ಟ್ರೂತ್ ಅಂಡ್ ನ್ಯಾಷನಲ್ ಟ್ರೂತ್. ಆ ಬೇಸಿಕ್ ಥಿಂಕ್ ಮಾಡ್ತಾ ಹೊರಟ್ರೆ ನಮ್ಗೆ ಏನೇನೇನು ವಿರೋಧ ಬರುತ್ತೆ. ಅರ್ಥ ಆಯ್ತಾ? ಅದನ್ನ ಹೇಳೋದಕ್ಕೆ ಆ ಸೂತ್ರ ಹೇಳಿದ್ರು. ಮುಂದೆ ನೋಡಿ ರಾಯರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ವೇದೇ ರಾಮಾಯಣೇ ಚೈವ ಸರ್ವ ವೇದೇಶ್ವರ ಅಮೇವ ವೇದ್ಯ ಇತ್ಯಾದಿ ಶ್ರುತಿ ಸ್ಮೃತಿ ಶತೈ ಅನಂತಾಗಮಾನ ವಿಷ್ಣುರೂಪ ಏಕಾರ್ಥನಿಷ್ಠತ್ವೋಕ್ತ್ಯ. ಅನಂತ ಆಗಮಗಳೇನಿವೆ ಅದೆಲ್ಲ ಒಂದೇ ಕಡೆಗೆ ನಿಷ್ಠೆ. ಯಾವುದರಲ್ಲಿ? ವಿಷ್ಣು ರೂಪ ಏಕಾರ್ಥನಿಷ್ಠ. ವಿಷ್ಣು ಅಂತಕ್ಕಂಥ ಏಕಾರ್ಥವನ್ನೇ ಹೊಂದಿದೆ. ಯಾವ ನದಿ ಹರಿದು ಎಲ್ಲಿ ಹರಿಬೇಕಲ್ಲ? ಸಮುದ್ರ ರೀಚ್ ಆಗಲೇಬೇಕು. ಯಾವ ದಿಕ್ಕಿ ಬೇಕಾದ್ರೆ ಹರಿದೆ. ಎಂಡೇನಾದ್ರದ್ದು ಸಮುದ್ರ. ಸೊ ಯಾವುದೇ ಶಾಸ್ತ್ರ ಅಂತಾದ್ರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಏನ್ ಮಾಡ್ಬೇಕಲ್ಲ? ಶಾಸ್ತ್ರ ದೇವರ ವಿಷಯ ಹೇಳಲೇಬೇಕು. ಅದಕ್ಕೆ ಡಾಕ್ಟರ್ ಕೂಡ ದೇವರ ಕೈಲಿದೆ ಅಂತ ಮುಗಿತಾರೆ ಕತೆ. ಅದು ಶಾಸ್ತ್ರ ಓದಿಲ್ಲ ಬಂದಿಲ್ಲ. ಕೊನೆಗೆ ಏನ್ ಹೇಳ್ತಾನೆ? ನಾವಿನ ದೇವರೆಲ್ಲ ದೇವ್ರ ಕೈಲಿದೆ. ಆ ಮಾತು ಉಪಯೋಗಿಸಲೇಬೇಕು.
ಸೊ ಫಿಲಾಸಫಿ ಸಪೋರ್ಟ್ ಮಾಡ್ತಾ ಇಲ್ಲ. ಸೈಂಟಿಸ್ಟ್ ಕೂಡ ರಾವ್ ಕಾಲ ಬಿಟ್ಟು ಊಡಾಯ್ತು ಜನಕ್ಕೆ, ರಾವ್ ಕಾಲ ಬರ್ಬೇಕಕ್ಕೆ ಫಿಲಾಸಫಿ ಬರ್ತದೆ. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಅಂಥದ್ದೇನಂತ ಮೂಢನಂಬಿಕೆ ಅಂತ ಬರ್ತಾರೆ. ಸ್ವಲ್ಪ ಒಳ್ಳೆ ಸೈಂಟಿಸ್ಟ್ ಅವರು. ಆ ಲೆಕ್ಕದಲ್ಲಿ ಏನಾಯ್ತು, ಇದಿಷ್ಟು ಹ್ಯೂಮನ್ ಎಫರ್ಟ್ಸ್ ಆಯ್ತು. ಈಗ ಡಿವೈನ್ ಎಫರ್ಟ್ಸ್ ಬೇಕೀಗ. ಡಿವೈನ್ ಯಾವ್ದು ಸಪೋರ್ಟ್ ಸಿಗುತ್ತೆ ನಿಮಗೀಗ? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಅವೆಲ್ಲ ಡಿವೈನ್ ಸಪೋರ್ಟ್. ಡೇಟ್ಗಳೆಲ್ಲ ಇದು ಅದೆಲ್ಲ ಡಿವೈನ್. ಡಿವೈನ್ ಎಲ್ಲ ಮಿಕ್ಸ್ ಆಗಿಬಿಟ್ಟು ಏನಾಗುತ್ತಾಗ ಬ್ಯೂಟಿಫುಲ್ ಆಗಿ ಕೆಲಸ. ಒಂದು ಕಾಂಟ್ರಿಬ್ಯೂಷನ್ ಬಂದು ಕೂಡ ಇಂಥದ್ದು. ಅರ್ಥ ಆಯ್ತಾ? ಒಳ್ಳೆ ಜ್ಯೋತಿಷಿ ಆದ್ರೆ ಸೈನ್ಸ್ ಹೋಗ್ತಾರೆ, ಒಳ್ಳೆ ಸೈಂಟಿಸ್ಟ್ ಆದ್ರೆ ಒಳ್ಳೆ ಜ್ಯೋತಿಷಿ ಹೋಗ್ತಾರೆ. ಜ್ಯೋತಿಷಿಗಳು ಹೋಗ್ತಾನೆ ಅಲ್ಲ, ಜ್ಯೋತಿಷಿಗೆ ಹೋಗ್ತಾರೆ. ಜ್ಯೋತಿಷಿಗಳು ಹೋಗ್ತಾರೆ ಅಂದ್ರೆ ಏನೋ ಸುಳ್ಳು ಜ್ಯೋತಿಷಿ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ತಪ್ಪು. ಜ್ಯೋತಿಷ್ಯ ಬೇರೆ, ಜ್ಯೋತಿಷಿ ಬೇರೆ. ಜ್ಯೋತಿಷಿ ಕಮರ್ಷಿಯಲ್ ಆಗ್ಬೋದು, ಜ್ಯೋತಿಷಿ ಆಗೋದಿಲ್ಲ. ಅದಕ್ಕೆ ಶಾಸ್ತ್ರ ಸಬ್ಜೆಕ್ಟಿವ್ ಆದ ಕಮರ್ಷಿಯಲ್ ಆಗ್ತದೆ. ಸಬ್ಜೆಕ್ಟಿವ್ ಅಲ್ಲ, ಏನಾದ್ರು ಸಬ್ಜೆಕ್ಟ್ ಅದು. ಸಬ್ಜೆಕ್ಟ್ ಬೇರೆ, ಸಬ್ಜೆಕ್ಟಿವ್ ಬೇರೆ. ಇದರಿಂದ ಈ ಅರ್ಥದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಅದು ಅರ್ಥ ಮಾಡ್ಕೊಂಡ್ರೆ ಫಿಲಾಸಫಿ ಎಲ್ಲ ತಿಳ್ಕೊಂಡಿದ್ರೆ ಜನಗಳೆಲ್ಲ ಅದು ವೇಸ್ಟು, ಅದು ತಪ್ಪು ಹೇಳುತ್ತೆ, ಈ ತರ ಕರೆ ಇಟ್ಕೊಂಡು ಓದೋದಿಲ್ಲ. ಅದು ಇನ್ಫ್ಯಾಕ್ಟ್ ಅದು ಹೈಯೆಸ್ಟ್. ಗೊತ್ತಾಯ್ತಾ? ಹೈಯೆಸ್ಟ್ ಬಯಸ್ಸು ನೋಡ್ತಾ ಮಾತಾಡ್ಬೇಕಾದ್ರೆ ಮುಖಗಳು ಮಾತಾಡ್ತಾರೆ. ಯಾಕೆ? ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಹೋಲ್ ಬಾಡಿ. ಹೌದಲ್ಲ? ಅದು ಫಿಲಾಸಫಿ ಇಸ್ ಇಂಡೆಕ್ಸ್ ಆಫ್ ಹೋಲ್ ಲೈಫ್. ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು ನಾವೀಗ? ಎಲ್ಲ ಕಾಲು ನೋಡ್ತಾ ಮಾತಾಡ್ತಾನ, ಆಕಾಶ ನೋಡ್ತಾ ಮಾತಾಡ್ತಾನ, ಬೇರೆ ಪ್ರತ್ಯೇಕ ನೀರಿಗೆ ಉತ್ತರ ಕೊಟ್ರೆ ನನ್ನ ನೋಡೋದು ಹೇಳ್ತಾರೆ ಫಸ್ಟ್. ಹೌದಾನೆ? ಸೊ ಫಿಲಾಸಫಿ ನೋಡ್ಕೊಂಡೆ ಮಾತಾಡ್ಬೇಕು ಅವನು. ಉಳಿದೆಲ್ಲ ಏನವು ಅಂಗಗಳಷ್ಟೇ. ಫಿಲಾಸಫಿ ಏನದು ಬೇಸಿಕ್ ಸೈನ್ಸ್ ಆದ್ದರಿಂದ ಅದು ಒಪ್ಪಲೇದು. ಗತಿ ಸಾಮಾನ್ಯ ಅಂತ ಸೂತ್ರ ಅಂತ ವಿಷಯ ತುಂಬಾ ಹೇಳುತ್ತೆ. ಅದು ಸರಿಯಾಗಿ ಮರಣ ಮಾಡಿಬಿಟ್ರೆ ಮುಂದೆ ಹೋಗ್ತಾರೆ. ಅದು ಇನ್ನೂ ಅನೇಕ ಅರ್ಥ ಮುಗಿಸಿಲ್ಲ, ಇನ್ನು ವಿಷಯ ತೆರಿಕರಣ